ಅಧಿಕಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ನಾಡೋದ್ರೋಹಿ ಚೇತನ್ಗೆ, ನಾಡೋದ್ರೋಹಿ ಚೇತನ್ಗೆ, ನಾಡೋದ್ರೋಹಿ ಚೇತನ್ಗೆ. ಚೇತನ್ ಅವ್ರ ಜೊತೆ ಏನು ಆ ದಲಿತ ಸಂಘಟನೆಗಳು ಜೊತೆಲಿ ಓಡಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾರು ಕೂಡ ಸಾಕಷ್ಟು ಹಿರಿಯ ಹೋರಾಟಗಾರರು ಯಾರೂ ಇಲ್ಲ. ಆದರೆ ಅವ್ನು ಬರೆದು ಹಾಕ್ಕೊಂಡಿದ್ದಾನೆ. ಮಾವಳ್ಳಿ ಶಂಕರ್ ಅವ್ರ ಬಗ್ಗೆ ಹಾಕ್ಕೊಂಡಿದ್ದಾನೆ, BT ನಳ್ತನಾಯ್ಕ ಅವ್ರ ಬಗ್ಗೆ ಹಾಕ್ಕೊಂಡಿದ್ದಾನೆ, ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ಹಾಕ್ಕೊಂಡಿದ್ದಾನೆ. ಆದರೆ ಅವ್ರಿಗೆಲ್ಲ ಕೇಳಿದ್ದೀವಿ ನಾವು, ಅವ್ರು ಯಾರೂ ಕೂಡ ನಾವು ಈ ಅಯೋಗ್ಯನ ಜೊತೆ ಇಲ್ಲ, ಅವನು ಮಾತಾಡ್ತಾ ಇರೋ ರೀತಿಗಳು ಸರಿ ಇಲ್ಲ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡ್ತಾನೆ, ಕುವೆಂಪು ಅವ್ರ ಬಗ್ಗೆನೂ ಮಾತಾಡ್ತಾನೆ, ಕೆಂಪೇಗೌಡರ ಬಗ್ಗೆನೂ ಮಾತಾಡ್ತಾನೆ, ಸಾಕಷ್ಟು ಜನರು ಎಲ್ಲರ ಬಗ್ಗೆನೂ ಅವನು ಇದೇ ರೀತಿ ಮಾತಾಡ್ತಾನೆ. ಅವ್ನಿಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಅಂತ ಹೇಳಿ ಅವ್ರು ಈಗಾಗಲೇ ಸ್ಪಷ್ಟ. ಅವನ ಜೊತೆ ಯಾರಾದರೂ ಇದ್ರೆ ಒಂದು 10 ಜನ ಪ್ರಚಾರಕ್ಕಾಗಿ ಬಂದಿರೋಂಥ ಗಿರಾಕಿಗಳು ಅವ್ರು ನಿಜವಾದ ದಲಿತ ಸಂಘಟನೆಗಳು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡಿಗರೇ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರಾದಂಥ ಗೆಳೆಯರು ಮಂಜುನಾಥ್ ದೇವ್ ಅವರೇ, ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀಯುತ ಕುಮಾರಣ್ಣವರೇ, ಹಾಗೂ ಮತ್ತೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರೇ, ಸೇರಿರುವಂಥ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ, ಕನ್ನಡಪರ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾವು ಪ್ರಾರಂಭದಿಂದಲೂ ಕೂಡ ಈತನನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಪ್ರಾರಂಭ ದಿನಗಳಿಂದಲೂ ಕೂಡ ಈ ನಾಡಿನ ಹಿರಿಯರ ಬಗ್ಗೆ, ಈ ದೇಶದ ಹಿರಿಯರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ಸಂದರ್ಭದಲ್ಲಿ, ಈ ಅಯೋಗ್ಯ ಚೇತನ್ ಅನ್ನುವಂಥವನು ಕೆಟ್ಟದಾಗಿ ಮಾತಾಡುವ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಗಟ್ಟಿಯಾಗಿ ಧ್ವನಿ ಮಾಡಬೇಕಾಗಿತ್ತು, ಈತನಿಗೆ ಬುದ್ಧಿ ಕಲಿಸಬೇಕಾಗಿತ್ತು. ಯಾವಾಗ ಈತನಿಗೆ ಪ್ರಚಾರ ಸಿಕ್ಕತ್ತೆ, ಸುಮ್ಮನೆ ಆಗೋಣ ಬೇಡ ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಆವತ್ತು ಆತ ಏನು ಮಾಡ್ದ, ಇದನ್ನು ಬೆನಿಫಿಟ್ ಆಗಿ ತಗೊಂಡ ಮತ್ತೆ ಈತನ ಹುಚ್ಚಾಟವನ್ನು ಪುನರಾವರ್ತನೆ ಮಾಡ್ತಾ ಇದ್ದಾನೆ. ಈತನಿಗೆ ಬೆಂಬಲವಾಗಿ 4-5 ಜನ ಸಂಘಟನೆಗಳು ಅಂತ ಹೇಳಿ, ಏನು ಒಂದು 7-8 ಸಂಘಟನೆಗಳು ಅಂತ ಹೇಳಿ ಏನು ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕ್ಕೊಂಡಿದ್ದಾನೆ. ಈ ಸಂಘಟನೆಗಳಿಗೆ ನನ್ನ ನೇರ ಪ್ರಶ್ನೆ, ನಿಮಗೇನಾದರೂ ನಿಜವಾದ ಕನ್ನಡದ ಕಳಕಳಿ, ಈ ನಾಡಿನ ಪರವಾದಂಥ ನಿಜವಾದ ಕಳಕಳಿ ಇದ್ದರೆ ಆ ಅಯೋಗ್ಯ ಚೇತನ್ ಮಾಡಿದಂಥ ಕೆಲಸವನ್ನ ನೀವೆಲ್ಲರೂ ಗಟ್ಟಿಯಾಗಿ ಖಂಡಿಸಬೇಕಾಗಿತ್ತು. ದಯವಿಟ್ಟು ಈ ವಿಚಾರದಲ್ಲಿ ಕುವೆಂಪು ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಕೇತನ ಅಂತಂತ ಹೇಳಿ. ಚೇತನ್ ಅವರು ಗೊತ್ತಿಲ್ಲ ಅವ್ರಿಗೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಶೇರ್ ಆಗುತ್ತೆ, ಒಂದಷ್ಟು ಲೈಕ್ ಬರುತ್ತೆ, ಕಾಮೆಂಟ್ ಬರುತ್ತೆ ಅಂತ ಈ ತರ ಮಾತುಗಳು ಹೇಳ್ತಾರಂತ ಗೊತ್ತಿಲ್ಲ. ಅವ್ರಿಗೆ ನಿಜವಾಗಿಯೂ ಕಾಳಜಿ ಇದ್ದಿದ್ರೆ, ನಿಜವಾಗಿಯೂ ಜನಪರವಾದಂಥ ಕಾಳಜಿ ಇದ್ದಿದ್ದಿದ್ರೆ ಅಣ್ಣವ್ರ ವಿಚಾರಕ್ಕೆ ಅವ್ರು ಬರ್ತಿರ್ಲಿಲ್ಲ. ಅಣ್ಣವ್ರ ವಿಚಾರಕ್ಕೆ ಬರಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು. ಒಳ್ಳೆ ರೀತಿಯಲ್ಲಿ ಆ ಮನುಷ್ಯ ತಾನೇ. ಅಣ್ಣವ್ರು ಇಷ್ಟು ವರ್ಷ ಬದುಕಿದ್ರು, ಏನ್ ಮಾಡಿದ್ರು ಅವರು ನಮ್ಮ ಕರ್ನಾಟಕಕ್ಕೆ? ಕನ್ನಡಕ್ಕೋಸ್ಕರ, ನಾಡಿನ ಜನರಿಗೋಸ್ಕರ, ನಮಗೋಸ್ಕರ ಬದುಕದಂಥವ್ರು. ನಮ್ದೊಂದು ಗುರುತನ್ನ ಕರ್ನಾಟಕದಲ್ಲಿ ಚಾಪು ಮೂಡಿಸಿ ಹೋದಂತ ವ್ಯಕ್ತಿತ್ವ. ಕೇವಲ ಅಣ್ಣವರನ್ನ ನಟರಾಗಿ ನಾವು ನೋಡಲ್ಲ, ಅವರ ವ್ಯಕ್ತಿತ್ವವನ್ನ ಮಾದರಿಯಾಗಿ ತಗೊಂಡು ಇವತ್ತು ಎಷ್ಟೋ ಜನ ಕನ್ನಡಿಗರು ಬದುಕ್ತಾ ಇದೀವಿ ನಾವು ಅವರ ವ್ಯಕ್ತಿತ್ವವನ್ನ. ಅವತ್ತು ಮೈನಾ, ಆ ದಿನಗಳು ಅನ್ನೋ ಚಿತ್ರದಲ್ಲಿ ತಾವು ನಾಯಕ ನಟರಾಗಿದ್ರಿ ಚೇತನ್ ಅವರೇ. ತಾವು ಸಹ ಚಲನಚಿತ್ರರಂಗದಲ್ಲಿ ಬಹಳ ನಂಟನೆ ಇಟ್ಕೊಂಡಿದ್ರಿ. ನೀವು ಅವತ್ತೇ ಯಾಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ? ಯಾವತ್ತೂ ಪ್ರಶ್ನೆ ಮಾಡದೆ 20 ವರ್ಷ ಆದ್ಮೇಲೆ, ಅದು ಹುಟ್ಟದಬ್ಬದ ದಿನಾನೇ ನೀವ್ ಯಾಕೆ ಅವ್ರಿಗೆ 2.5 ಎಕರೆ ಕೊಟ್ರಿ ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ, ಅವರು ಕೊಟ್ಟಿರೋದು ಯಾವ ಸರ್ಕಾರದ್ದಲ್ಲ, ಅದು ಯಾವ ಮಂತ್ರಿದೂ ಅಲ್ಲ, ಯಾವ ಮುಖ್ಯಮಂತ್ರಿದೂ ಅಲ್ಲ, ಯಾವ ಪ್ರಧಾನ ಮಂತ್ರಿದೂ ಅಲ್ಲ, ನಮ್ಮಗಳ ಜಮೀನನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರೋದು. ಅಂದ್ರೆ ಜನಗಳದು, ಅದು ಜನಗಳದನ್ನ ಕೊಟ್ಟಿರೋದು. ಏನಕ್ಕೋಸ್ಕರ ರಾಜ್ಕುಮಾರ್ ಅವರು ಕೊಟ್ಟಿದೀವಿ ಅಂತಂದ್ರೆ, ಅಂತ ಒಬ್ಬ ಆದರ್ಶ ಪುರುಷ, ಅಂತ ಒಬ್ಬ ಮೇಧಾವಿ ಸತ್ತ ಮೇಲೂ ಆತ ಅಣ್ಣವರು ನಮ್ಮನ್ನ ಬಿಟ್ಟು ಅಗಲದ ಮೇಲೂ ಪ್ರತಿದಿನ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ನಾವು ಅವರನ್ನ
ಇವತ್ತು ಆ ಸ್ಮಾರಕ ಅಂತ ಮಾಡ್ಕೊಂಡು ಜೊತೆಲಿ ಇರ್ತಕ್ಕಂಥದ್ದು. ಅವರನ್ನ ನಾವು ಪ್ರತಿದಿನ ನೋಡೋದಕ್ಕೋಸ್ಕರ ಸ್ಮಾರಕವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ದಿನ ಏನು ಸಾರಾ ಗೋವಿಂದ್ ಅವರ ಈ ಒಂದು ಹೋರಾಟ ಏನಿದೆ, ನಾವು ಅಣ್ಣವರ ಅಭಿಮಾನಿಗಳಾಗಿ, ಕನ್ನಡಿಗರಾಗಿ, ಕನ್ನಡ ಪರ ಹೋರಾಟಗಾರರಾಗಿ ಅವ್ರ ಜೊತೆ ಸದಾ ನಾವಿರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಬೇಜಾರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.